ಯೂಶಲಿ ಸಿನಿಮಾ ಅಂತ ಬಂದಾಗ ಎರಡ್ ತರ ಜನ ಇರ್ತಾರೆ. ಸಿನಿಮಾಗೆ ಏನಾದ್ರೂ ಪರವಾಗಿಲ್ಲ, ನನಗ್ ಬರ್ಬೇಕಾಗಿರೋ ಹೆಸರು ಹಣ ಬಂದ್ರೆ ಸಾಕು ಅನ್ನೋರು. ಇನ್ನೊಂದ್ ಸ್ವಲ್ಪ ಜನ ನಮ್ಗೆ ಈ ಪ್ರೋಸೆಸ್ ಅಲ್ಲಿ ಏನಾದ್ರೂ ಪರವಾಗಿಲ್ಲ, ಬಟ್ ಸಿನಿಮಾಗೆ ಚೂರು ಕೂಡ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಯೋಚನೆ ಮಾಡೋರು. ಈ ಎರಡನೇ ಕ್ಯಾಟಗರಿಯಲ್ಲಿ ಬರೋರೆ ನಮ್ ಶಂಕರಣ್ಣ. KFI ಆಲ್ ರೌಂಡರ್ ಅಂದ್ರೆ ಸಿನಿಮಾಗೆ ಮಾತ್ರ ತನ್ನನ್ನ ಸೀಮಿತವಾಗಿ ಇಟ್ಕೊಳ್ದೆ ಇದೀಗಲ್ಲ. ಇನ್ ಶಾರ್ಟ್, ಸಕಲಕಲ ವಲ್ಲಭ ಅನ್ನೋ ಪದಕ್ಕೆ ಇನ್ನೊಂದು ಅರ್ಥ ಅಂತ ಏನಾದ್ರೂ ಇದ್ರೆ ಅದು ನಮ್ ಕರಾಟೆ ಕಿಂಗ್. ಒಬ್ಬ ಕಾರ್ಮಿಕನಿಂದ ಹಿಡಿದು ಆಟೋ ಹತ್ತಿಸ್ಕೊಂಡು ದಾರಿ ತೋರಿಸೋ ಸಾರಥಿಗಳ ತನಕ ನಮ್ಗಳ ಲೈಫ್ ನ ಅಚ್ಚುಕಟ್ಟಾಗಿ ದೊಡ್ಡ ಪರದೆಯಲ್ಲಿ ತೋರಿಸ್ತೋರು ನಮ್ ಆಟೋ ರಾಜ ಶಂಕರಣ್ಣ. ಅದು ಯಾಕೆ ನಾನೇನು ಇಂಟ್ರೋ ಕೊಡಕ್ಕೆ ಅಂತ ಇಷ್ಟು ಟೈಮ್ ತಗೊಂಡೆ, ಅದನ್ನು ಲೈಫ್ ಅಲ್ಲಿ ವೇಸ್ಟ್ ಮಾಡ್ಲೇಬಾರ್ದು ಅನ್ನೋ ಪ್ರಿನ್ಸಿಪಲ್ ನ ಫಾಲೋ ಮಾಡ್ತಿದ್ದವರು ಇವರು. ಇವತ್ತು ನಮ್ ಡಿಕೋಡಿಂಗ್ ಲೆಜೆಂಡ್ ಸೀರೀಸ್ ಅಲ್ಲಿ ನಾವು ಡಿಕೋಡ್ ಮಾಡ್ತಿರೋ ಇನ್ನೊಬ್ಬ KFI ನ ಲೆಜೆಂಡ್ ಬಂದು ದಿ ಮ್ಯಾನ್ ಹೂ ಇಸ್ ವೆರಿ ಮಚ್ ಅಹೆಡ್ ಆಫ್ ಹಿಸ್ ಟೈಮ್, ಶಂಕರ್ ನಾಗರಕಟ್ಟೆ. ಎಸ್, ನಮ್ಮ ಶಂಕರಣ್ಣ. ಒಂದು ವರ್ಡ್ ಅಲ್ಲಿ ಶಂಕರಣ್ಣನ ಬಗ್ಗೆ ಹೇಳ್ಬೇಕು ಅಂದ್ರೆ ಸ್ಪೀಡ್, ವೇಗ. ತುಂಬಾ ಸ್ಪೀಡ್ ಎಲ್ಲಾದ್ರಲ್ಲೂ ಫಾಸ್ಟ್ ಆಗಿರೋರು ಶಂಕರ್. ವಾಸ್ ವೆರಿ ಫಾಸ್ಟ್ ಇನ್ ಶೂಟಿಂಗ್. ಅವ್ರ ನಡೆಯೇ ಮಿಂಚಿನ ನಡೆ ಅಂತ ಹೇಳ್ಬೋದು. ಅವ್ರ ನೆರಳು ಅವ್ರಿಗಿಂತ ವೇಗವಾಗಿ ಹೋಗೋದು. ನೀನ್ ಮಾಡಲ್ಲ ಅಂತಂದ್ರೆ ಮಾಡಿ ತೋರ್ಸೋಂತ ವ್ಯಕ್ತಿ ನಮ್ಮ ಶಂಕರ್ ನಾಗ್. 12 ದಿನದಲ್ಲಿ 12 ಸಾಂಗ್ಸ್ ನ ಕಾಂಪೋಸ್ ಮಾಡಿ ನಾಗಮಂಡಲ ಅನ್ನೋ ನಾಟಕನ ರಿಹರ್ಸಲ್ ಮಾಡಿ ರೆಡಿ ಮಾಡಿಸಿದ್ರು. ಟೈಮ್ ನ ಚೂರು ವೇಸ್ಟ್ ಮಾಡ್ತಾನೆ ಇರ್ಲಿಲ್ಲ. ದುಡ್ಡನ್ನ ಕಳ್ಕೊಂಡ್ರೆ ದುಡಿಬಹುದು, ಬಟ್ ಟೈಮ್ ಕಳ್ಕೊಂಡ್ರೆ ಅಲ್ಲ ಅನ್ನೋದನ್ನ ಬದುಕಿ ತೋರಿಸ್ತೋರು ನಮ್ ಶಂಕರಣ್ಣ. ಯೂಶಲಿ ನಾವು ಶಂಕರ್ ನಾಗ್ ಅವರ ಮೂವೀಸ್ ಅಲ್ಲಿ ಹೀರೋಯಿನ್ ಗೆ ಸ್ಕ್ರೀನ್ ಪ್ರೆಸೆನ್ಸ್ ನ ಜಾಸ್ತಿ ಕೊಟ್ಟಿರೋದಕ್ಕಿಂತ ಟೀಗೆ ಸ್ಪೇಸ್ ನ ಜಾಸ್ತಿ ಕೊಟ್ಟಿರೋದನ್ನ ನೋಡಿರ್ತೀವಿ. ಅಷ್ಟು ಟೀ ನ ಇಷ್ಟಪಡೋದು ಅದನ್ನ ನಾವು ಅವ್ರ ಫಿಲಂ ಅಲ್ಲೂ ನೋಡಬಹುದಾಗಿತ್ತು. ಟೀ ಕುಡಿತೇಮ್ಮ ಫ್ರೆಶ್ ಆಗಿ ಬನ್ನಿ, ನಾವೆಲ್ಲರೂ ಹೋಗಿ ಟೀ ಕಾಫಿ ಕುಡಿಯೋಣ. ಆ ಟೈಮ್ ಅಲ್ಲೇ ತಾನೊಬ್ಬ ಸೂಪರ್ ಸ್ಟಾರ್ ಆಗಿದ್ರು ಪ್ರತಿಯೊಬ್ಬರಿಗೂ ಗೌರವ ಕೊಡ್ತಿದ್ರು. ಟ್ಯಾಲೆಂಟ್ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಲೂ ಇರುತ್ತೆ. ಪ್ರಾಪರ್ ಆಗಿ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ಅನ್ನೋ ಆಟಿಟ್ಯೂಡ್ ನ ಶಂಕರ್ ನಾಗ್ ಅವರಲ್ಲಿ ನಾವು ನೋಡಬಹುದಾಗಿತ್ತು. ಶಂಕರಣ್ಣ ಒಬ್ಬ ದೊಡ್ಡ ಪುಸ್ತಕ ಪ್ರೇಮಿ ಅಂತ ನಮ್ಮೆಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತು. ಸರ್, ನಾನು ಸೆಕೆಂಡ್ ಇಯರ್ ಡಿಗ್ರಿ ಓದ್ತಾ ಇದ್ದೀನಿ ಸರ್. ಅದೇ ಕಾಲೇಜ್ ಪುಸ್ತಕಗಳ ಸಾಹಿತ್ಯ ಏನ್ ಓದಿದ್ಯಾ ಅಂತ ಅವ್ರು ಕೇಳಿದ್ದು. ಯಾವಾಗ್ಲೂ ಏನಾದ್ರೂ ಓದ್ತಿರೋರು, ಇಲ್ಲ ಏನಾದ್ರೂ ಬರಿತಿರೋರು. ಅದಕ್ಕೆ ಗುರು ಅವರೆಷ್ಟೋ ಮೂವೀಸ್ ನಾವೆಲ್ ಬೇಸ್ ಆಗಿರ್ತಿದ್ವು. ಸಿನಿಮಾಗೆ ಮಾತ್ರ ತನ್ನನ್ನ ತಾನು ಸೀಮಿತವಾಗಿಟ್ಕೊಳ್ದೆ ಅವರ ಡೆವಲಪ್ಮೆಂಟ್ ಪ್ಲಾನ್ಸ್ ಕೂಡ ಅಷ್ಟೇ ಅದ್ಭುತವಾಗಿರ್ತಿದ್ವು. ನಮ್ಮಲ್ಲಿ ಆಗಿನ್ನು ಮೆಟ್ರೋ ಅಂದ್ರೆ ಏನು ಅಂತಾನೆ ಗೊತ್ತೇ ಇಲ್ದಿರೋ ಕಾಲದಲ್ಲಿ ಟೋಕಿಯೋ ಅಂಡ್ ಮಲೇಷಿಯಾಗೆ ತಮ್ಮ ಸ್ವಂತ ಖರ್ಚಲ್ಲಿ ಹೋಗಿ ಮೆಟ್ರೋ ಬ್ಲೂ ಪ್ರಿಂಟ್ ತಂದು MG ರೋಡ್ ಅಲ್ಲಿ ಸಾಯಿಲ್ ಟೆಸ್ಟಿಂಗ್ ಮಾಡಿಸಿ ಡಾಕ್ಯುಮೆಂಟ್ ಮಾಡಿ ಗವರ್ನಮೆಂಟ್ ಮುಂದೆ ಪ್ರಪೋಸ್ ಮಾಡ್ತಾರೆ. ಬಟ್ ಆಗಿದ್ದಂತ ಸರ್ಕಾರ ಇದು ತುಂಬಾ ಖರ್ಚು ಬರುತ್ತೆ, ಫೈನಾನ್ಷಿಯಲಿ ಹೆಲ್ಪ್ ಆಗಲ್ಲ ಅಂತ ಹೇಳಿ ಈ ಪ್ಲಾನ್ ನ ರಿಜೆಕ್ಟ್ ಮಾಡ್ತಾರೆ. ಬಟ್ ಸ್ಯಾಡ್ಲಿ ಇವತ್ತು ಸೇಮ್ ಪ್ಲಾನ್ ನ ಇಟ್ಕೊಂಡು ಟಿಕೆಟ್ ರೇಟ್ಸ್ ನ ಜಾಸ್ತಿ ಮಾಡಿ ಸರ್ಕಾರ ದುಡ್ಡು ಮಾಡ್ತಾ ಇದೆ. ಆಗೆಲ್ಲ ಫಿಲಮ್ದು ರೀ ರೆಕಾರ್ಡಿಂಗ್ ಮಾಡ್ಬೇಕು ಅಂದ್ರೆ ಚೆನ್ನೈ ಬಿಟ್ರೆ ರೀ ರೆಕಾರ್ಡಿಂಗ್ ಮಾಡೋ ಫೆಸಿಲಿಟಿ ಇನ್ನೆಲ್ಲೂ ಇರ್ಲಿಲ್ಲ. ಫಿಲಂ ನ ರೀ ರೆಕಾರ್ಡಿಂಗ್ ಗೆ ಚೆನ್ನೈಗೆ ಹೋದಾಗ ಯಾಕೆ ನಾವು ಇಲ್ಲಿ ತನಕ ಬರ್ಬೇಕು, ಯಾಕೆ ಈ ತರ ಒಂದು ರೀ ರೆಕಾರ್ಡಿಂಗ್ ಸ್ಟುಡಿಯೋನ ನಾವು ಕರ್ನಾಟಕದಲ್ಲೇ ಓಪನ್ ಮಾಡಬಾರ್ದು ಅನ್ನೋ ಯೋಚನೆನ ತಲೆಯಲ್ಲಿ ಇಟ್ಕೊಂಡು ಬೆಂಗಳೂರಲ್ಲಿ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ KFI ಸಂಕೇತ್ ಅನ್ನೋ ಹೆಸರಲ್ಲಿ ರೀ ರೆಕಾರ್ಡಿಂಗ್ ಸ್ಟುಡಿಯೋನ ಓಪನ್ ಮಾಡ್ತಾರೆ. ಬೆಂಗಳೂರಿನಲ್ಲಿ ಸಂಕೇತ್ ಸ್ಟುಡಿಯೋ ಮಾಡಿದ್ದು ಅತಿ ದೊಡ್ಡ ಸಾಧನೆ. ಯಾವತ್ತೂ ಕನ್ನಡ ಚಿತ್ರೋದ್ಯಮ ಮರಿಬಾರದು. ಯಾಕಂದ್ರೆ ಈ ರೆಕಾರ್ಡಿಂಗ್ ಅನ್ನೋ ಕಾನ್ಸೆಪ್ಟ್ ನ ಸಕ್ಸಸ್ ಮಾಡಿದ ಅವರೇ ಇಲ್ಲಿ. ಶಂಕರಣ್ಣ ಹೋದ್ಮೇಲೆ ಅವ್ರು ಹೋದ್ರು ಅನ್ನೋ ಸಿಂಪತಿನ ಗೈನ್ ಮಾಡದೆ 2004ರಲ್ಲಿ ಅರುಂಧತಿ ನಾಗ್ ಅವರು ರಂಗಶಂಕರ ಅನ್ನೋ ಥಿಯೇಟರ್ ನ ಸ್ಟಾರ್ಟ್ ಮಾಡ್ತಾರೆ. ಎಷ್ಟೋ ಜನ ಕಲೆ, ನಾಟಕ, ಬಣ್ಣ ಇವುಗಳನ್ನ ಆರಾಧಿಸುವಂತ ಕಲಾ ಪ್ರೇಮಿಗಳನ್ನ ಒಂದು ಜಾಗದಲ್ಲಿ ಸೇರಿಸಬೇಕು ಅನ್ನೋ ಶಂಕರಣ್ಣನ ಕನಸಿಗೆ ರಂಗಶಂಕರ ಅನ್ನೋ ಥಿಯೇಟರ್ ಅಲ್ಲಿ ಜೀವ ತುಂಬಿದ್ದಾರೆ. ಇನ್ನು ಈ ಥಿಯೇಟರ್ ನ ಸ್ಪೆಷಾಲಿಟಿ ಏನಂದ್ರೆ ದಿನಕ್ಕೆ ಒಂದಾದ್ರೂ ನಾಟಕ ಇಲ್ಲಿ ನಡೆದೇ ನಡೆಯುತ್ತೆ. ಅಲ್ಲಿ ನಡೆಯೋ ನಾಟಕಗಳಲ್ಲಿ ನಟನೆಯಲ್ಲಿ ಶಂಕರಣ್ಣ ಯಾವಾಗ್ಲೂ ಜೀವಂತವಾಗಿರ್ತಾರೆ ಅಂದ್ರೆ ತಪ್ಪಾಗಲ್ಲ. ಇನ್ನೊಂದು ಫನ್ನಿ ಇನ್ಸಿಡೆಂಟ್ ಕೂಡ ಹೇಳ್ಬೋದು. 1986ರಲ್ಲಿ ಕೇವಲ 3 ದಿನದಲ್ಲಿ ಶಂಕರ್ ನಾಗ್ ಅವರು ಒಂದು ಮನೆಯನ್ನ ಕಟ್ಟಿಸ್ತಾರೆ. ಇದಕ್ಕೆ ಇವ್ರು ಯೂಸ್ ಮಾಡಿದ ಮೆಟೀರಿಯಲ್ ಅಂಡ್ ಟೆಕ್ ಬಂದು ಆಸ್ಟ್ರಿಯಾ ದೇಶದ್ದು. ಅದೇ ಸಮಯದಲ್ಲಿ ಸರ್ಕಾರದವರು ಕೂಡ 1000 ಹೌಸಿಂಗ್ ಬೋರ್ಡ್ ಮನೆಯನ್ನ ಯಲಹಂಕದಲ್ಲಿ ಕಟ್ಟಿಸ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಆ 1000 ಮನೆ ಕೂಡ ಇವತ್ತಿಗೆ ಕೊಲ್ಯಾಪ್ಸ್ ಆಗಿದೆ. ವಿಷಯ ಅದಲ್ಲ, ಶಂಕರ್ ಅವರು ಕಟ್ಟಿಸಿದ ಮನೆ ಮಾತ್ರ ಇವತ್ತಿಗೂ ಹಾಗೆ ಇದೆ. ಅಂಡ್ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಹೌಸಿಂಗ್ ಬೋರ್ಡ್ ನವರು ಆ ಮನೆಯನ್ನ ಆಫೀಸ್ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನಂದಿ ಹಿಲ್ಸ್ ಗೆ ಕೇಬಲ್ ಕಾರ್ ಹಾಕ್ಬೇಕು, ಬಡೂರ್ಗೆ ಪ್ರತಿ 100 ಕಿಲೋಮೀಟರ್ಗೆ ಹಾಸ್ಪಿಟಲ್ ಮಾಡ್ಬೇಕು ಅನ್ನೋ ಪ್ಲಾನ್ ನ ಅವಾಗ್ಲೇ ಕೊಟ್ಟಿದ್ರು. ಯಪ್ಪ, ದಿನಕ್ಕೆ ಇವ್ರಿಗೂ 24 ಗಂಟೆನ ಇದ್ದಿದ್ದು. ಕೆಲವರು ಪಾದರಸನೇ ತುಂಬಾ ಫಾಸ್ಟೆಸ್ಟ್ ಅಂತಾರೆ. ಪಾಪ, ಅದವ್ರ ತಪ್ಪಲ್ಲ, ಅವ್ರಿಗೆ ನಮ್ ಶಂಕರಣ್ಣನ ಬಗ್ಗೆ ಗೊತ್ತಿಲ್ಲ. ಇಂಡಸ್ಟ್ರಿಯಲ್ಲಿ ಇದ್ದಿದ್ದ 12 ವರ್ಷದಲ್ಲಿ 80ಕ್ಕಿಂತ ಜಾಸ್ತಿ ಮೂವೀಸ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. 7 ಮೂವೀಸ್ ನ ಡೈರೆಕ್ಟ್ ಮಾಡಿದ್ದಾರೆ. 1 ಹಿಂದಿ, 1 ಇಂಗ್ಲಿಷ್, 2 ಮರಾಠಿ. ಒಂದು ಆಲ್ ಟೈಮ್ ಫೇಮಸ್ ಟೆಲಿ ಸೀರೀಸ್ ಮಾಲ್ಗುಡಿ ಡೇಸ್ ನ ಡೈರೆಕ್ಟ್ ಮಾಡಿದ್ದು ಕೂಡ
ಇವ್ರೆ. 80s ಅಲ್ಲಿ ಅಣ್ಣೋರ್ ಬಿಟ್ರೆ ಇನ್ನೊಬ್ಬ ಆಕ್ಟರ್ದು ವರ್ಷಕ್ಕೆ 15 ಸಿನಿಮಾ ರಿಲೀಸ್ ಆಗ್ತಿತ್ತು ಅಂತ ಏನಾದ್ರೂ ಇದ್ರೆ ಅದು ನಮ್ ಶಂಕರಣ್ಣಂದು. ಸಿಲ್ವರ್ ಪೀಕಾಕ್ ಅವಾರ್ಡ್ ಅನ್ನೋ ಪ್ರೆಸ್ಟೀಜಿಯಸ್ ಅವಾರ್ಡ್ ಫಸ್ಟ್ ಟೈಮ್ ಒಬ್ಬ ಕನ್ನಡಿಗನಿಗೆ ಏನಾದ್ರೂ ಸಿಕ್ಕಿದೆ ಅಂದ್ರೆ ಅದು ನಮ್ ಶಂಕರಣ್ಣಂಗೆ. ಅದು ಕೂಡ ಇವ್ರು ಅಭಿನಯಿಸಿದ ಮೊದಲ ಚಿತ್ರ ಒಂದಾನೊಂದು ಕಾಲದಲ್ಲಿ ಸಿನಿಮಾ ಫೀಲ್ಡ್ ಅಲ್ಲಿ ಶಂಕರ್ ನಾಗ್ ಅವರು ಜಸ್ಟ್ ಒಬ್ಬ ಆಕ್ಟರ್ ಆಗಿರದೆ ಡೈರೆಕ್ಟರ್, ಪ್ರೊಡ್ಯೂಸರ್, ಸ್ಕ್ರೀನ್ ರೈಟರ್ ಆಗಿ ಕೆಲಸ ಮಾಡಿದ್ದಾರೆ. ತಾವು ಡೈರೆಕ್ಟ್ ಮಾಡದೇ ಇರೋ ಎಷ್ಟೋ ಮೂವೀಸ್ಗೆ ಸ್ಟೋರಿ ಅಂಡ್ ಸ್ಕ್ರೀನ್ ಪ್ಲೇನು ಬರ್ದಿದ್ದಾರೆ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಎವ್ರಿ ಸೂಪರ್ ಸ್ಟಾರ್ ವಾಸ್ ಒನ್ಸ್ ಎ ಬಿಗಿನರ್. ಹಾಗಾದ್ರೆ ಈ ಬಿಗಿನರ್ ಇವ್ರ ಸ್ಟೋರಿ ಸ್ಟಾರ್ಟ್ ಆಗಿದ್ದು ಎಲ್ಲಿಂದ? ಯಾರು ಈ ಶಂಕರ್ ನಾಗರಕಟ್ಟೆ? ನಾಟಕ, ನಟನೆ ಮತ್ತೆ ಕಲೆನೆ ಉಸಿರಾಗಿಟ್ಕೊಂಡಿದ್ದಂತ ಶಂಕರ್ ನಾಗ್ ಒಂದು ಬ್ಯಾಂಕ್ ಅಲ್ಲಿ ಕ್ಲರ್ಕ್ ಕೆಲಸ ಮಾಡ್ಕೊಂಡು ಫ್ರೀ ಟೈಮ್ ಅಲ್ಲಿ ನಾಟಕದಲ್ಲಿ ಆಕ್ಟ್ ಮಾಡ್ತಿರ್ತಾರೆ. ಅದೇ ನಾಟಕನ ನೋಡಕ್ಕಂತ ಗಿರೀಶ್ ಕಾರ್ನಾಡ್ ಅವರು ಒಂದು ಸಲ ಮುಂಬೈಗೆ ಬಂದಿರ್ತಾರೆ. ಶಂಕರ್ ಅವರ ಪರ್ಫಾರ್ಮೆನ್ಸ್ ತುಂಬಾನೇ ಇಷ್ಟ ಆಗಿ ತಮ್ಮ ಫಿಲಂ ಅಲ್ಲಿ ಆಕ್ಟ್ ಮಾಡೋದಿಕ್ಕೆ ಒಂದು ಆಫರ್ ಕೊಡ್ತಾರೆ. ಅದಕ್ಕೆ ನಮ್ ಶಂಕರಣ್ಣ ಸಿನಿಮಾ ತಾನೆ, ಅದ್ರಲ್ಲಿ ಏನಂತೆ ಮಾಡೋಣ ಸರ್ ಅಂತ ಹೇಳಿ ಒಪ್ಕೋತಾರೆ. ಆಗ ಮೋಸ್ಟ್ಲಿ ಕಾರ್ನಾಡ್ ಅವ್ರಿಗೂ ಗೊತ್ತಿರ್ಲಿಲ್ಲ ಅನ್ಸುತ್ತೆ ತಾವು ಸೆಲೆಕ್ಟ್ ಮಾಡ್ತಾ ಇರೋದು ಜಸ್ಟ್ ಒಬ್ಬ ಆಕ್ಟರ್ ನ ಅಲ್ಲ, ಒಬ್ಬ ಕ್ರಿಯೇಟಿವ್ ಡೈರೆಕ್ಟರ್ ನ ಅಂತ. 1978ರಲ್ಲಿ ಗಿರೀಶ್ ಕಾರ್ನಾಡ್ ಅವರ ಡೈರೆಕ್ಷನ್ ಅಲ್ಲಿ ಬಂದಂತ ಒಂದಾನೊಂದು ಕಾಲದಲ್ಲಿ ಅನ್ನೋ ಚಿತ್ರದ ಮೂಲಕ ಶಂಕರ್ ನಾಗ್ ಅವರು ನಾಯಕ ನಟನಾಗಿ ಕನ್ನಡ ಸಿನಿಮಾಗೆ ಡೆಬ್ಯೂ ಮಾಡ್ತಾರೆ. ಆಕ್ಟ್ ಮಾಡಿದಂತ ಮೊದಲನೇ ಫಿಲಂಗೆನೆ ನ್ಯಾಷನಲ್ ಅವಾರ್ಡ್ ಅಂಡ್ ಬೆಸ್ಟ್ ಆಕ್ಟರ್ ಅವಾರ್ಡ್ ಗಳನ್ನ ತಗೊಂಡಂತ ಕಲಾವಿದ ನಮ್ ಶಂಕರ್ ನಾಗ್. ಜಪಾನ್ ನ ಮಾರ್ಷಲ್ ಆರ್ಟ್ಸ್ ಅಂಡ್ ಸ್ಯಾಮುರೈ ಫೈಟ್ಸ್ ಫಿಲಮ್ಸ್ ಅಲ್ಲಿ ಇದ್ದಂತ ಟ್ರೀಟ್ಮೆಂಟ್ ನ ಈ ಫಿಲಂ ನ ಕಲರಿ ಫೈಟ್ ಸೀನ್ಸ್ ಗೆ ಅಡಾಪ್ಟ್ ಮಾಡಿದ್ದಾರೆ. ಅಂಡ್ ಟಿಲ್ ಡೇಟ್ ಕನ್ನಡದಲ್ಲಿ ಬೆಸ್ಟ್ ಮಾರ್ಷಲ್ ಆರ್ಟ್ ಮೂವಿ ಇದು. ಈಗ ನಾವು ನಾರ್ಮಲ್ ಆಗಿ ನೋಡೋದಿದ್ರೆ ಒಬ್ಬ ಆಕ್ಟರ್ ಇಂಡಸ್ಟ್ರಿಗೆ ಬಂದು ಸಖತ್ತು ಸ್ಟ್ರಗಲ್ ಮಾಡಿ ಫೈನಾನ್ಷಿಯಲಿ ಲಾಸ್ ಆಗಿ ಆಮೇಲೆ ಸಕ್ಸಸ್ ಸಿಗುತ್ತೆ. ಬಟ್ ಶಂಕರ್ ನಾಗ್ ಅವರ ಕೇಸು ಸ್ವಲ್ಪ ಡಿಫ್ರೆಂಟ್. ಸ್ಟ್ರಾಂಗ್ ಡೆಟರ್ಮಿನೇಷನ್ ಅಂಡ್ ರಾಂಗ್ಲಿ ರಿಟರ್ನ್ ಫೇಟ್ ಇಂದಾನೇನೋ ಕೈ ಹಾಕಿದ ಎಲ್ಲಾ ಪ್ರಾಜೆಕ್ಟ್ ಅಲ್ಲೂ ಗೆಲುವನ್ನ ನೋಡ್ಕೊಂಡು ಹೋಗ್ತಾರೆ. 1979ರಲ್ಲಿ ಬಂದಂತ ಸೀತಾರಾಮು ಫಿಲಂ ಮೂಲಕ ಶಂಕರಣ್ಣ ಕಮರ್ಷಿಯಲ್ ಫಿಲಮ್ಸ್ ಅಲ್ಲೂ ಮ್ಯಾಜಿಕ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. 80s ಅಲ್ಲೇ ಸೂಪರ್ ಸ್ಟಾರ್ ಆಗಿ ಎಸ್ಟಾಬ್ಲಿಷ್ ಆಗ್ತಾರೆ. ಹಲವಾರು ಫಿಲಮ್ಸ್ ಗಳು ಇವ್ರನ್ನ ಹುಡಿಕೊಂಡು ಬರುತ್ತೆ. 1980ರಲ್ಲಿ ಬಂದಂತ ಇನ್ನೊಂದು ಕಮರ್ಷಿಯಲ್ ಮೂವಿ ಆಟೋ ರಾಜ ಕಲ್ಟ್ ಸ್ಟೇಟಸ್ ನ ಹುಟ್ಟಾಕುತ್ತೆ. ಈ ಫಿಲಂ ನ ಹವಾ ಹೇಗಿತ್ತು ಅಂದ್ರೆ ಎಷ್ಟೋ ಆಟೋಗಳ ಹಿಂದೆ ಪ್ರತಿಯೊಬ್ಬ ಆಟೋ ಚಾಲಕರ ರಾಯಭಾರಿಯಾಗಿ ಶಂಕರಣ್ಣ ಇವತ್ತಿಗೂ ಕಾಣಿಸ್ಕೋತಾರೆ. ನಾವ್ ಯಾವತ್ತು ಆಟೋದ ಮೇಲೆ ಓಡಿಸ್ತಾನೆ ಇರ್ತೀವೋ ಅವಾಗ ಶಂಕರ್ನಾಗ್ ನಮ್ ಬೆನ್ನಿಂದ ಇದ್ದೇ ಇರ್ತಾರೆ. ಒನ್ ಆಫ್ ದ ಫೈನೆಸ್ಟ್ ಕಮರ್ಷಿಯಲ್ ಮೂವಿ ಇನ್ KFI. ಅಂಡ್ ಈ ಮೂವಿ 1982ರಲ್ಲಿ ಸೇಮ್ ಟೈಟಲ್ ಅಲ್ಲಿ ತಮಿಳಿಗೆ ರೀಮೇಕ್ ಆಗುತ್ತೆ. ಕಮರ್ಷಿಯಲ್ ಫಿಲಮ್ಸ್ ಗೆಲ್ತಿದೆ ಅಂತ ಶಂಕರಣ್ಣ ಯಾವತ್ತು ರೆಸ್ಟ್ ಮಾಡಿದವರೇ ಅಲ್ಲ. ಆರ್ಟ್ ಅಂಡ್ ಕಮರ್ಷಿಯಲ್ ಸಿನಿಮಾಗಳ ನಡುವೆ ಬ್ರಿಡ್ಜ್ ಸಿನಿಮಾಗಳನ್ನ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1980ರಲ್ಲಿ ಜನ್ಮ ಜನ್ಮದ ಅನುಬಂಧ ಅನ್ನೋ ಮೂವಿ ಬರುತ್ತೆ. ರೀಇನ್ಕಾರ್ನೇಷನ್ ಅಂದ್ರೆ ಪುನರ್ಜನ್ಮ ಅನ್ನೋ ಸಬ್ಜೆಕ್ಟ್ ಮೇಲೆ ಬಂದಂತ ಫಿಲಮು ಇದು. ಶಂಕರ್ ನಾಗ್ ಅವರು ಬರೀತಿದ್ದಂತ ಸ್ಕ್ರೀನ್ ಪ್ಲೇ ನಲ್ಲೇ ಒಂದು ಬ್ಯೂಟಿ ಇತ್ತು. ಎಲ್ಲೂ ಅನ್ನೆಸೆಸರಿ ಫ್ರೇಮ್ ನ ಹಿಡದೆ ಪ್ರತಿಯೊಂದು ಫ್ರೇಮ್ ಸ್ಟೋರಿಗೆ ಕನೆಕ್ಟ್ ಆಗೋ ತರ ತೋರಿಸ್ತಾ ಇದ್ರು. ಬ್ಯೂಟಿಫುಲ್ ಆಗಿ ಸ್ಕ್ರೀನ್ ಪ್ಲೇ ನ ಬರೀತಿದ್ರು. ಅನಂತ್ ನಾಗ್, ಜೈಮಾಲಾ, ಮಂಜುಳಾ, ಜಯಂತಿ ಈ ತರ ಒಂದೊಳ್ಳೆ ರಿಚ್ ಸ್ಟಾರ್ ಕಾಸ್ಟ್ ಇದ್ದಂತ ಫಿಲಂ ಇದು. ಇಟ್ಸ್ ಅನ್ ಅಬ್ಸಲ್ಯೂಟ್ ಮಾಸ್ಟರ್ ಪೀಸ್. 1980ರಲ್ಲಿ ಮಿಂಚಿನ ಓಟ ಅನ್ನೋ ಸಿನಿಮಾನ ಡೈರೆಕ್ಟ್ ಮಾಡ್ತಾರೆ. ಫಿಲಂ ಏನು ಅಷ್ಟೊಂದು ಒಳ್ಳೆ ರೀಚ್ ನ ತಗೊಳ್ಳಲ್ಲ. ಬಟ್ 7 ಸ್ಟೇಟ್ ಅವಾರ್ಡ್ ನ ಫಿಲಂ ಬಾಚ್ಕೊಳ್ಳುತ್ತೆ. ಅಂಡ್ ಶಂಕರ್ ಅವರು ಇದೇ ಫಿಲಂ ನ ಹಿಂದಿಲಿ 1983ರಲ್ಲಿ ಲಾಲಚ್ ಅನ್ನೋ ಹೆಸರಲ್ಲಿ ರೀಮೇಕ್ ಮಾಡ್ತಾರೆ. ಶಂಕರಣ್ಣ ಯಾವಾಗ್ಲೂ ಲೈಫ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಹೊಸದೇನಾದ್ರೂ ಮಾಡಬೇಕು ಅಂತ ಸಿನಿಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದವರು. ಹಿ ನೆವರ್ ಕ್ಯಾರಿಡ್ ಹಿಸ್ ಸ್ಟಾರ್ಡಮ್. ಇನ್ ಫ್ಯಾಕ್ಟ್ ಫಿಲಂ ನ ಸೋಲು ಗೆಲುವನ್ನ ಯಾವತ್ತೂ ಪರ್ಸನಲ್ ಆಗಿ ತಗೊಂಡವರೇ ಅಲ್ಲ. ಇನ್ 1981 ಸ್ವತಃ ಶಂಕರ್ ನಾಗ್ ಅವರೇ ಪ್ರೊಡ್ಯೂಸರ್ ಆಗಿ ಡೈರೆಕ್ಟ್ ಮಾಡಿದಂತ ಫಿಲಂ ಗೀತಾ. ಇಳೆಯರಾಜ ಅವರ ಮ್ಯೂಸಿಕ್, ಶಂಕರ್ ಅಂಡ್ ಅರುಂಧತಿ ಅವರ ಫ್ರೆಶ್ ಸ್ಟೋರಿಯಿಂದ ಫಿಲಂ ಬ್ಲಾಕ್ ಬಾಸ್ಟರ್ ಮ್ಯೂಸಿಕಲ್ ಹಿಟ್ ಆಗುತ್ತೆ. ಈ ಫಿಲಂ ನ ಸಾಂಗ್ಸ್ ಎಷ್ಟು ಪಾಪ್ಯುಲರ್ ಆಗಿತ್ತಂದ್ರೆ ತಮಿಳಿನ 5 ಬೇರೆ ಬೇರೆ ಫಿಲಮ್ಸ್ ನಲ್ಲಿ ನಾವ್ ಈ ಫಿಲಂ ಸಾಂಗ್ಸ್ ನ ಕೇಳಬಹುದು. ಅಂಡ್ ಮಣಿರತ್ನಂ ಅವರ ಡೈರೆಕ್ಷನ್ ಅಲ್ಲಿ ಬಂದಂತ ಗೀತಾಂಜಲಿ ಅನ್ನೋ ತೆಲುಗು ಫಿಲಂ ನಲ್ಲಿ ಫಿಮೇಲ್ ಲೀಡ್ ಕ್ಯಾರೆಕ್ಟರ್ ನ ಈ ಫಿಲಂ ಇಂದಾನೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. 1983ರಲ್ಲಿ ಬಂದಂತ ನೋಡಿ ಸ್ವಾಮಿ ನಾವಿರೋದೇ ಹೀಗೆ ಫಿಲಂದು ಸ್ಕ್ರಿಪ್ಟ್ ರೆಡಿ ಆಗಿ ದುಡ್ಡಿರ್ದೆ ಟೇಕ್ ಆಫ್ ಮಾಡಕ್ ಆಗದೆ ಇದ್ದಿದ್ ಈ ಪ್ರಾಜೆಕ್ಟ್ ಗೆ ರಮೇಶ್ ಭಟ್ ಅವರು ಪ್ರೊಡ್ಯೂಸರ್ ಆಗ್ತಾರೆ. ಬಾಕ್ಸ್ ಆಫೀಸ್ ಅಲ್ಲೂ ಫಿಲಂ ಒಳ್ಳೆ ಸೌಂಡ್ ಮಾಡುತ್ತೆ. ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಲೈಫ್ ನ ಈ ಫಿಲಂ ಅಲ್ಲಿ ತೋರಿಸಿರೋದಕ್ಕಿಂತ ಚೆನ್ನಾಗಿ ಯಾವ ಫಿಲಂ ಅಲ್ಲೂ ತೋರ್ಸೋಕ್ ಚಾನ್ಸೇ ಇಲ್ಲ ಗುರು. ಕತೆ ಜೊತೆ ಉಪಕತೆ ಎರಡರಲ್ಲೂ ಒಳ್ಳೆ ಸ್ಟೋರಿನ ಟೈಲರಿಂಗ್ ಮಾಡಿ ಕನೆಕ್ಟಿವಿಟಿನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ಈ ಫಿಲಂ ನ ಸಾಂಗ್ಸ್ ಇವತ್ತಿಗೂ ಅಷ್ಟೇ ಪಾಪ್ಯುಲರ್ ಇದೆ. ಬೇಸ್ಡ್ ಆನ್ ಟ್ರೂ ಈವೆಂಟ್ಸ್ ಆಫ್ ಬಾಂಬೆ ಹಿಟ್ ಅಂಡ್ ರನ್ ಕೇಸ್ 1985ರಲ್ಲಿ ಬಂದಂತ ಚಿತ್ರ ಆಕ್ಸಿಡೆಂಟ್.
ಕೇವಲ 2 ತಿಂಗಳಲ್ಲಿ ಈ ಫಿಲಂ ನ ಡೈರೆಕ್ಟ್ ಮಾಡ್ತಾರೆ. ಸ್ಟೋರಿ ವೈಸ್ ಅಂಡ್ ಫೈನಾನ್ಷಿಯಲಿ ಫಿಲಂ ಗೆಲ್ಲುತ್ತೆ. ಈ ಫಿಲಂ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಈ ಫಿಲಂ ನ ಕ್ಲೈಮ್ಯಾಕ್ಸ್ ಅಲ್ಲಿ ಧರ್ಮಾಧಿಕಾರಿ ಅನ್ನೋ ಕ್ಯಾರೆಕ್ಟರ್ ನ ಮೀಡಿಯಾ ರಿಪೋರ್ಟರ್ ಬಂದು ಶೂಟ್ ಮಾಡ್ಬೇಕಾಗಿರೋ ಸೀನ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಇಂದಿರಾ ಗಾಂಧಿ ಕೊಲೆ ಅದ್ರ ನೆಕ್ಸ್ಟ್ ಡೇನೆ ನಡೆದಿದ್ರಿಂದ ಸೆನ್ಸಾರ್ ಬೋರ್ಡ್ ಅವರು ಎಲ್ಲಿ ಈ ಸೀನು ಅದಕ್ಕೆ ರೆಫರೆನ್ಸ್ ತರ ಆಗುತ್ತೋ ಅಂತ ಹೇಳಿ ಮೂವಿ ಕ್ಲೈಮ್ಯಾಕ್ಸ್ ನ ಚೇಂಜ್ ಮಾಡಕ್ ಹೇಳ್ತಾರೆ. ಒಲ್ಲದ ಮನಸ್ಸಿನಲ್ಲಿ ಶಂಕರ್ ನಾಗ್ ಸಿನಿಮಾ ಕ್ಲೈಮ್ಯಾಕ್ಸ್ ನ ಚೇಂಜ್ ಮಾಡ್ತಾರೆ. ಸಾಮಾಜಿಕ ಕಳಕಳಿ ಇದ್ದಂತ ಈ ಫಿಲಂಗೆ ನ್ಯಾಷನಲ್ ಅವಾರ್ಡ್ ಕೂಡ ಸಿಗುತ್ತೆ. ಒಂದೇ ಒಂದ್ ಕಾಲ ಅಷ್ಟೊಂದು ಜನರನ್ನ ಒಟ್ಟಿಗೆ ಬಲಿ ತಗೊಳಕ್ ಸಾಧ್ಯನಾ? ಸ್ಪೀಡ್ ಕ್ಯಾನ್ ಕಿಲ್ ಎನಿ ನಂಬರ್. 1987ರಲ್ಲಿ ಬಂದದ್ದು ಶಂಕರ್ ನಾಗ್ ಅವರ ಲಾಸ್ಟ್ ಡೈರೆಕ್ಷನ್ ನ ಮೂವಿ ಒಂದು ಮುತ್ತಿನ ಕಥೆ. ಅಂಥದೇ ಒಂದು ಕಥೆ, ಒಂದು ಮುತ್ತಿನ ಕಥೆ, ಐಟೂವಿನ ಕಥೆ. Which is adapted from a book called The Pearl, written by John Steinbeck. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಆಕ್ಷನ್ ಕಟ್ ಹೇಳಿದಂತ ಯಂಗೆಸ್ಟ್ ಡೈರೆಕ್ಟರ್ ಅಂತ ಯಾರಾದ್ರೂ ಇದ್ರೆ ಅದು ನಮ್ ಶಂಕರಣ್ಣ. ಸಿನಿಮಾ ಎಕ್ಸ್ಪೆಕ್ಟ್ ಮಾಡಿದಷ್ಟು ಕಮರ್ಷಿಯಲ್ ಸಕ್ಸಸ್ ನ ತಗೊಳ್ಳಲ್ಲ. ಫಿಲಂ ನ ಸೋಲು ಗೆಲುವುಗಳನ್ನ ಲೆಕ್ಕ ಇಟ್ಕೊಳ್ದೆ ಫಿಲಂ ಮಾಡ್ತಿದ್ದಂತ ಶಂಕರ್ ನಾಗ್ ಅವ್ರಿಗೆ ಇದು ಮ್ಯಾಟರ್ ಆಗಲ್ಲ. ಇನ್ನು ಈ ಫಿಲಂ ನ ಸ್ಪೆಷಾಲಿಟೀಸ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಕೆನಡಿಯನ್ ಇಂದ ಕ್ಯಾಮ್ರಾ ತರಿಸಿ ಜರ್ಮನ್ ಕ್ಯಾಮ್ರಾಮನ್ ಕೈ ಕೊಟ್ಟು ಲಂಡನ್ ನಲ್ಲಿ ಆರ್ಟಿಫಿಷಿಯಲ್ ಆಕ್ಟೋಪಸ್ ನ ರೆಡಿ ಮಾಡಿಸಿ ಮಾಲ್ಡೀವ್ಸ್ ಅಲ್ಲಿ ಶೂಟ್ ಮಾಡಿದ್ದಾರೆ. ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಅಂಡರ್ ವಾಟರ್ ಆಕ್ಷನ್ ಸೀನ್ಸ್ ಮಾಡಿಸಿದ ಹಿರಿಮೆ ಕೂಡ ಶಂಕರ್ ನಾಗ್ ಅವ್ರಿಗೆ ಸಲ್ಲುತ್ತೆ. ಇದೊಂದು ಟೆಲಿವಿಷನ್ ಸೀರೀಸ್ ದೂರದರ್ಶನದಲ್ಲಿ ಬರ್ತಿತ್ತು. ಆರ್ ಕೆ ನಾರಾಯಣ್ ಅವರ ಸಣ್ಣ ಕಥೆಗಳನ್ನ ಇಟ್ಕೊಂಡು ಎಪಿಸೋಡ್ ತರ ಮಾಡಿದ್ರು. ಓದು ಬರಹ ಬರ್ದೇ ಇರೋಂತ ಜನ ಕೂಡ ಅರ್ಥ ಮಾಡ್ಕೊಳ್ಳೋ ತರ ಈ ಟೆಲಿವಿಷನ್ ಸೀರೀಸ್ ನ ತೆಗೆದ್ರು. ಒಂದೆರಡು ಎಪಿಸೋಡ್ ನಲ್ಲಿ ಶಂಕರ್ ನಾಗ್ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಅಂಡ್ ಅಕ್ರಾಸ್ ಇಂಡಿಯಾ ಒಳ್ಳೆ ರೆಸ್ಪಾನ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಬಂದಂತ ಸಾಂಗ್ಲಿಯಾನ ಪಾರ್ಟ್ 2, ಸಿಬಿಐ ಶಂಕರ್ ಇವೆಲ್ಲನೂ ಕಮರ್ಷಿಯಲ್ ಹಿಟ್ ಆಗುತ್ತೆ. ಪ್ರತಿಯೊಂದು ಸಿನಿಮಾ ಕೂಡ ಬ್ಲಾಕ್ ಬಾಸ್ಟರ್ ಹಿಟ್ ಆಗ್ತಾನೆ ಹೋಗುತ್ತೆ. ಒಬ್ಬ ಮನುಷ್ಯನ್ಗೆ ಬ್ರಹ್ಮ 100% ಬುದ್ಧಿನೂ ಉಪಯೋಗಿಸ್ಕೊಳ್ಳೋ ತರ ವರ ಏನಾದ್ರು ಕೊಟ್ರೆ ಏನೇನ್ ಮಾಡಬಹುದಿತ್ತೋ ಅದೆಲ್ಲದನ್ನು ಶಂಕರ್ ನಾಗ್ ಅವರು ಮಾಡಿದ್ರು. ಈ ಕಡೆ ಕಲಾತ್ಮಕ ಸಿನಿಮಾಗಳನ್ನ ಮಾಡ್ತಾರೆ, ಬ್ಲಾಕ್ ಬಾಸ್ಟರ್ ಹಿಟ್ ಆಗುತ್ತೆ. ಆ ಕಡೆ ಕಮರ್ಷಿಯಲ್ ಮೂವೀಸ್ ನ ಮಾಡ್ತಾರೆ, ಸೂಪರ್ ಹಿಟ್ ಆಗುತ್ತೆ. ನಾನ್ ಜಸ್ಟ್ ಆಕ್ಟರ್ ಅಲ್ಲ ಅಂತ ಡೆವಲಪ್ಮೆಂಟ್ ರಿಲೇಟೆಡ್ ಐಡಿಯಾಸ್ ಕೊಡ್ತಿರ್ತಾರೆ. ಒಂದೊಂದು ಐಡಿಯಾಸ್ ಔಟ್ ಸ್ಟ್ಯಾಂಡಿಂಗ್ ಇರುತ್ತೆ. ಮೋಸ್ಟ್ಲಿ ಇದನ್ನೆಲ್ಲ ನೋಡಿ 1990ರಲ್ಲಿ ದೇವ್ರಿಗೂ ಕೂಡ ಹೊಟ್ಟೆ ಕಿಚ್ಚು ಬಂತು ಅಂತ ಅನ್ಸುತ್ತೆ. ಸೆಪ್ಟೆಂಬರ್ 30 ಜಸ್ಟ್ ಶಂಕರ್ ನಾಗ್ ಅವರ ಕುಟುಂಬಕ್ಕೆ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ತುಂಬಲಾರದಂತ ನಷ್ಟ ಆದಂತ ದಿನ. ಜೋಕುಮಾರ ಸ್ವಾಮಿ ಫಿಲಂ ಪ್ರೀ ಪ್ರೊಡಕ್ಷನ್ ಕೆಲ್ಸಕ್ಕೆ ವಿಜಯಪುರ ಹತ್ರ ಇರೋ ಒಂದು ಹಳ್ಳಿಗೆ ಹೋಗ್ಬೇಕಾಗಿರುತ್ತೆ. ವಿಧಿ ಆಗ್ಲೇ ಎಲ್ಲಾನು ಬರ್ದು ಫುಲ್ ಸ್ಟಾಪ್ ಇಡೋದಕ್ಕೆ ರೆಡಿ ಆಗ್ತಿರೋದನ್ನ ತಡೆಯೋದಿಕ್ಕೆ ಯಾರ್ ಕೈಲ್ ತಾನೇ ಆಗುತ್ತೆ ಅನ್ನೋ ತರ ಅನಂತ್ ನಾಗ್ ಅವರು ರಾತ್ರಿ ಹೊತ್ತು ಪ್ರಯಾಣ ಮಾಡ್ಬೇಡ ಅಂತ ಎಷ್ಟೇ ಹೇಳಿದ್ರು ಶಂಕರ್ ನಾಗ್ ಅವರು ಹೊರಡ್ತಾರೆ. ಅದೊಂದು ಅಪ್ಪಲ್ಲಿ ಒಂದು ವೆಹಿಕಲ್ ನಿಂತಿದೆ, ಇಲ್ಲಿಂದ ಹೋದಾಗ ಕಾಣಿಸಿದೆ, ಅದು ಅಲ್ಲಿಂದ ಅವ್ರು ಹೀಗೆ ತಿರುಗಿದ್ದಾರೆ. ಈ ಲೈಟು ಆ ಲೈಟು ಎರಡನ್ನೂ ಈ ಲಾರಿ ಕಟ್ ಮಾಡಿದೆ. ಹೆಡ್ ಟು ಹೆಡ್ ಕೊಲಾಷನ್ ಆಗಿದೆ. ಅದ್ರ ಟಾಪ್ ಈ ತರ ಸುತ್ತಕೊಂಡು ಬಂದಿದೆ. ಈ ಡ್ರೈವರ್ ತಲೆ ಇವ್ರದ್ದು ಇದು ಆ ತರ ಕಟ್ ಆಗುತ್ತೆ ಸ್ಪಾಟ್. ಅಲ್ಲಿಗೆ ನೆಲ ನಾಡು ನುಡಿಗೆ 35 ವರ್ಷಗಳ ಕಾಲ ನಿಸ್ವಾರ್ಥ ಸೇವೆ ಮಾಡಿದ ವೇಗದೂತನ ವೇಗದ ಓಟ ನಿಲ್ಲುತ್ತೆ. ಆಕ್ಸಿಡೆಂಟ್ ಆದಂತ ಜಾಗದಿಂದ ಶಂಕರಣ್ಣನ ಕರ್ಕೊಂಡ್ ಬರುವಾಗ ತುಮಕೂರು ಹೈವೇಲಿ ಆ ಕಾಲಕ್ಕೇನೆ 2,000-3,000 ಜನ ಮಳೆ ಬರ್ತಿರೋದನ್ನು ಲೆಕ್ಕಿಸದೆ ಶಂಕರಣ್ಣನ ನೋಡೋದಕ್ಕೆ ಅಂತ ಸೇರ್ತಾರೆ. ಇವತ್ತಿಗೂ ಈ ವಿಡಿಯೋ ನೋಡ್ತಿರೋ ಎಷ್ಟೋ ಜನಕ್ಕೆ ನನ್ನನ್ನು ಸೇರಿಸಿ ಅವ್ರಿದ್ದ ಪೀರಿಯಡ್ ಅಲ್ಲಿ ನಾವ್ಯಾರು ಇರ್ಲಿಲ್ಲ. ಬಟ್ ಸ್ಟಿಲ್ ಆ ವ್ಯಕ್ತಿ ಬಗ್ಗೆ ಮಾತಾಡ್ತಿದೀವಿ, ಕೇಳ್ತಾ ಇದೀವಿ ಅಂಡ್ ನೋಡ್ತಾ ಇದೀವಿ ಅಂದ್ರೆ ಆ ವ್ಯಕ್ತಿ ಸಾಧನೆ ಈಗಿನ ಕಾಲಕ್ಕೂ ಎಷ್ಟು ರಿಲೆವೆಂಟ್ ಆಗಿರ್ಬೇಡ. ನಮ್ ಜನರೇಷನ್ ಅವರು 60-70 ವರ್ಷದಲ್ಲಿ ಕಿತ್ತು ದಬಾಕೋದನ್ನ ಜಸ್ಟ್ 12 ವರ್ಷದಲ್ಲಿ ತಾನ್ ಯಾವಾಗ ಬಂದೆ ಅಂತ ಗೊತ್ತಾಗೋ ಅಷ್ಟರಲ್ಲಿ ತಾನ್ ಏನೇನ್ ಮಾಡಿದೆ ಅನ್ನೋ ಅಚೀವ್ಮೆಂಟ್ಸ್ ನ ಬರ್ದಿಡೋದಕ್ಕೆ ಒಂದು ಬುಕ್ ನ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಕಾಡ್ ಗಿಚ್ಚಿನ ತರ ಬಂದು ಹೋದವರು ನಮ್ ಶಂಕರಣ್ಣ. ಮೋಸ್ಟ್ಲಿ ನನ್ಗಿರೋ ಟೈಮು ಕಮ್ಮಿ ಅಂತ ಮುಂಚೆನೆ ಗೊತ್ತಾಗಿ ಅವ್ರು ಯಾವತ್ತು ಕೆಲಸ ಮಾಡೋದ್ ನಿಲ್ಲಿಸ್ಲಿಲ್ಲ. ಆಕ್ಟ್ ಮಾಡ್ತಿರೋ ಫಿಲಂ ನ ಸಕ್ಸಸ್ ಗಳು ಪೀಕ್ ಅಲ್ಲಿ ಇದ್ರು ಯಾವತ್ತು ಡೈರೆಕ್ಷನ್ ಮಾಡೋದಕ್ಕೆ ಹೆದರಲಿಲ್ಲ. ತಾನ್ ಮಾಡೋ ಫ್ಯೂಚರಿಸ್ಟಿಕ್ ಪ್ಲಾನ್ಸ್ ಇಂದ ಪೊಲಿಟಿಕಲಿ ಹೇಟ್ರೆಡ್ ಬರುತ್ತೆ ಅಂತ ಗೊತ್ತಿದ್ರು ಯಾವತ್ತು ಯೋಚನೆ ಮಾಡೋದನ್ನ ನಿಲ್ಲಿಸ್ಲಿಲ್ಲ. ಇದನ್ನೆಲ್ಲ ಕೇಳಿ ನೋಡಿದ್ ನಮ್ ಜನ ಅವ್ರು ಹೋಗಿ 35 ವರ್ಷ ಆದ್ರೂ ಅವ್ರನ್ನ ಅವ್ರ ಆದರ್ಶಗಳನ್ನ ಮರಿಲಿಲ್ಲ, ಮರೆಯೋದು ಇಲ್ಲ. ಹೇಳದೆ ನಿಮಗೆ